ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಏನ್ವಾ ಆರಾಮಾಯ್ತನ? ಹೊಟ್ಟೆ ತುಂಬತನ? ಶಾಂತ ಅದನ? ಹುನ್ರಿ ಅಕ್ಕರ, ನಿಮ್ದಯ ನೋಡ್ರಿ. ನಿಮ್ದೇ ಇಲ್ವಾ? ಎಲ್ಲ ಅನ್ನಪೂರ್ಣೇಶ್ವರ ಕೃಪೆ. ಅದು ನಿಜ ಅಂದ್ಬಿಡ್ರಿ. ಹೌದ್ರಿ, ನನಗೊಂದು ಡೌಟ್ ಐತ್ ನೋಡ್ರಿ ಅಕ್ಕರ. ಕೇಳ ನೀ ಡೌಟ್ ಕೇಳಾಕದಿ, ನಾ ಉತ್ತರ ಹೇಳಾಕದೀನಿ. ಹೇಳು ಟೆಲ್ ಮೀ, ಏನ್ ಸಮಸ್ಯೆ? ವಾಟ್ ಇಸ್ ದ ಪ್ರಾಬ್ಲಮ್ ಯುವರ್ಸ್? ಅದು ವೈನ್ಯರ ವಾಟ್ ಈಸ್? ಸುಮ್ಮನಿರದ, ನೀನು ಬರಂಗಿಲ್ಲ ಮಾತಾಡಕ್ಕೆ, ನನಗೆ ಬರ್ತೈತಿ ಓಕೆನಾ? ನಿನ್ಗೆ ಇಂಗ್ಲೀಷು ಅರ್ಧಂಬರ್ಧ ಬರ್ತೈತಿ, ನನಗೆ ಹೈ ಲೆವೆಲ್ ಫಾರಿನ್ ಇಂಗ್ಲೀಷ್ ವರ್ಗು ಬರ್ತೈತಿ ಓಕೆ? ನೀ ಸುಮ್ಮನೆ ಕೂತ್ಕೋ, ಡೋಂಟ್ ಶೌಟ್ ಓಕೆ? ಟೆಲ್ ಮೀ ಪಾ, ವಾಟ್ ಈಸ್ ದ ಕ್ವೆಶ್ಚನ್? ಅಲ್ಲಲ್ಲ, ಏನ್ ಪ್ರಾಬ್ಲಮ್? ಅದು ನನ್ನ ಕ್ವೆಶ್ಚನ್ ರೀ ಪಾ. ಎಸ್ ಟೆಲ್ ಮೀ. ಅದು ಓ, ಇಂಗ್ಲಿಷ್ ನಲ್ಲಿ ಅದು ಅನ್ನಕ್ಕೇನು ಅಂತ ಕೇಳ್ತಾ ಇದೀಯಾ? ಏನು ನನಗೆ ಮೇಡಮ್ ಅಂತೀರಾ? ವೆರಿ ಗುಡ್. ಮುಂದೆ ಹೋಗ್ಲಿಂಗ. ಕರಿ. ಅದು ಅಕ್ಕರ. ಓ, ಇವಾಗ ಸಿಸ್ಟರ್ ಇಲ್ಲ ಬಂದ್ಲಾ? ಏನ್ ಸಿಸ್ಟರ್ ಬಂದ್ಲಾ? ಓಕೆ. ಬಿಡು. ಹೌದು, ಏನೇನ್ ಪ್ರಾಬ್ಲಮ್? ಅದು ನನಗೆ ಚಹಾ ಕೊಟ್ಟಿರಾ ಏನ ಕಾಫಿ ಕೊಟ್ಟಿರಿ? 2 in 1. ಅಂದ್ರೆ ಯವ್ವ ತಾಯಿ ಜಗದೀಶ್ವರ ಜಗದಂಬೆ ಅಂಬಾ ಭವಾನಿ, ನನ್ನ ಹೊಟ್ಟೆ ತುಂಬಿಸಿ ಯವ್ವ, ನಂದೇನೋ ಡೌಟ್ ಇಲ್ಲವಾ, ಅನ್ನಪೂರ್ಣೇಶ್ವರಿ ನೀನು ಕೃಪೆ ನನ್ನ ಮೇಲೆ ಇರಲಿ ಅಂತ ಬೇಡ್ಕೊಂಡು ಶಿವಾರ್ಪಣವಸ್ತು ಅಂತ ಹೇಳಿಬಿಟ್ಟು ನಾಷ್ಟ ಮಾಡ್ಕೊಂಡಿಲ್ಲ, ಚಹಾ ಕುಡ್ದಿಲ್ಲ, ಮುಗಿದು ಹೋತು. ಎಲ್ಲ ಅನ್ನಪೂರ್ಣೇಶ್ವರಿ ಮೇಲೆ ಬಿಟ್ಟು ಬಿಡ್ಬೇಕು. ಅದನ್ನ ಬಿಟ್ಟು ಅದು ಯಾಕ ಇದು ಯಾಕಂತ ಡೌಟ್ ಕೇಳ್ಕೋಬಾರ್ದು. ಹೌದು, ಇದು ಪಾತ್ರೆ ಎಷ್ಟಕ್ಕ? ಎಲ್ಲ ನನ್ನ ಕರ್ಮ, ನನಗಂತ ಡೌಟ್ ತುಂಬಾ ಬರಾಕತೈತಿ. ಪರವಾಗಿಲ್ಲಲ್ರಿ ಅತ್ತಿಯರ, ಕೊಡಲಿ. ಇದು ತಗೊಂತೇನ? ಇರ್ಲಿ ಅತ್ತಿಯರ, ಈ ಬಾಕ್ಸ್ ತಗೊಂಡ್ಬಿಡ್ತೀನಿ ತಡ್ರಿ. ತಗೊಳ್ರಿ ಅಕ್ಕರ, ತಗೊಳ್ರಿ. ಕೂದಲು ಎಷ್ಟಿತ್ತು ನೋಡು, ಅದ್ರ ಮೇಲೆ ರೀಪ ಡಿಮ್ಯಾಂಡ್, ಸರಿ ಅನ್ರಿ? ಯಾಕೆ ಸ್ವಲ್ಪ ರೊಕ್ಕ ಕೊಟ್ಟು ನಡೆಯಂಗಿಲ್ಲನೆ? ಅದು ಹೆಂಗ್ರಿ ಅಕ್ಕರ, ನಾ ಹೊಟ್ಟೆ ಪಾಡಿಗೆ ಬರೀ ಕೂದಲು ಅಷ್ಟ ಮಾಡ್ತೀವಿ, ರೊಕ್ಕ ಮರಂಗಿಲ್ರಿ. ಹೌದಾ? ಹಂಗಾರೆ ನೀವು ಹೊಟ್ಟೆಗೆ ಕೂದಲು ತಿಂತೀರನ? ರೊಕ್ಕ ಬೆಳೆಸಿ ಅಡಿಗೆ ಸಾಮಾನು ತಂದು ಅಡಿಗೆ ಮಾಡ್ಕೊಂಡು ತಿನ್ನಂಗಿಲ್ಲನೆ? ಏನ್ರಿ ಅಕ್ಕರ ಹಿಂಗೆಲ್ಲ ಮಾತಾಡ್ತೀರಿ? ಹಿಂಗೆ ಕೇಳಕತ್ತಿಲ್ಲ. ನಾ ಹೇಳ್ದೆ ಅಂತಂದ್ರೆ ರೊಕ್ಕ ಕೊಡ್ಬೋದಲ್ಲ, ನಾ ಇಲ್ರಿ ಹಿಂಗೆ ಕೊಡ್ತೇನೆ ಅಂದ್ಬಿಟ್ಟು, ಅದು ಇಲ್ಲ ಬಿಡ್ರಿ, ನಾವು ಇದಕ್ಕೆ ಕೊಡ್ತೀವ್ರಿ ಅಂತಂದ್ರೆ ಹೆಂಗೆ ವ್ಯಾಪಾರ ಮಾಡೋದು ಅಂತೀನಿ ನಾನು. ಹೆಂಗೂ ಮಾಡ್ಬಾರ್ದ್ರಿಪ್ಪ, ಕೂದಲ ಕೊಡ್ಬೇಕ್ರಿ, ವ್ಯಾಪಾರ ಮಾಡ್ಬೇಕ್ರಿ ಅಷ್ಟೇ. ಸರಿ, ಇದು ಅತ್ತೆ ಯಾರು ತಗೊಳ್ಳಿ ಹೇಳ್ರಿಪ್ಪ? ಅದು ವಿನೀರ್ ಇಲ್ಲೊಂದು ರೌಂಡ್ ಬಾಕ್ಸ್ ಇತ್ತಾಡ್ರಿ, ಇದು ತಗೊಂಡ್ರೆ ಮಸಾಲೆ ಹಾಕಿಡ್ಬೋದ್ರಿ. ಅಯ್ಯೋ ಒಳಗಡೆ ಇಲ್ರಿ ಮಸಾಲೆದು. ಬಿಸಿ ಚಪಾತಿ ರೊಟ್ಟಿ ಹಾಕಿ ಹಂಗ ಮುಚ್ಚಿಡ್ಬೋದು ನೋಡ್ರಿ. ಅಯ್ಯೋ ರಾಧಾ, ಇದ್ರೊಳಗ ಬಿಸಿ ಹಾಕ್ದಾಗೇನ 1 ಅವರ್ ಒಳಗ ಊಟ ಮಾಡ್ಬೋದ್ವಾ? ಮೆತ್ತಗೆ ಇರ್ತ, ಸ್ವಲ್ಪ ಬಿಸಿ ಇರ್ತ. ಆಮೇಲೆ ಸಾಯಂಕಾಲ ಒಂದ ರಾತ್ರಿ ಆಗ್ಬಿಟ್ಟ ಒಂಥರ ಸ್ಮೆಲ್ ಬಂದಂಗ, ಉಗಿ ಬಂದಂಗ, ಒಂಥರ ಕೆಟ್ಟ ವಾಸನೆ ಬಂದಂಗ ಬರ್ತೈತಿ ಇದು. ಛೇ ಬೇಡ, ಮಸಾಲೆ ಇದನ್ನ ಹೌದಂದ್ರೆ ತಗೋ, ಇಲ್ಲ ಅಂದ್ರೆ ಬೇಡ. ಈ ಟಿಫಿನ್ ಬಾಕ್ಸ್ ತಗೋಣ ಅತ್ತೆ, ಈ ಟಿಫಿನ್ ಬಾಕ್ಸ್ ತಗೋಣ ಅಂದ್ರೆ ಏನಾದ್ರು ಸಕ್ಕರೆಗೆ ಡಬ್ಬಿ ತಗೊಂಡ್ಬಿಡಂದ್ರೆ ಸಕ್ಕರೆ ಚಲೋ ಹಾಕಿ ಬರ್ತಿದೆ. ಇದು ಬೆಸ್ಟ್ ಅಂತೈತ್ರಿ. ಬಿಡ್ಲಿಪ್ಪ, ಇದೇ ತಗೊಂಡ್ಬಿಡಿ, ಸಕ್ಕರೆ ಕರೆಕ್ಟ್ ಆಗತ್ತ. ನನಗನ್ಸುತ್ತ ಇದು ತಗೊಂಡ್ಬಿಡ್ರಿ, ಮಾವರಿಗೆ ನಮ್ಮ ಯಜಮಾನ್ರಿಗೆ ಟಿಫಿನ್ ಬಾಕ್ಸ್ ಕಟ್ಕೋಬೋದಲ್ರಿ, ಇದ್ರೊಳಗ ಕೊಟ್ಟು ಕಳ್ಸಕ್ ಚಲೋ ಆಗತ್ತಲ್ಲ. ಇವರೊಬ್ರು ಏನ್ ತಗೋಬೇಕಂತ ಕನ್ಫ್ಯೂಸ್ ನಲ್ಲಿ ಅದಾರ. ಇನ್ನ ಇಲ್ಲ ವ್ಯಾಪಾರ ಮಾಡ್ತಾರ ಇವ್ರು? ಸರಿ ಆಯ್ತು, ಅದನ್ನ ತಗೊಂಡ್ಬಿಡಲ್ಲ. ನೀ ಬೇಜಾರ್ ಮಾಡ್ಕೋಬಾರ್ದ್ರಿ, ಅದಕ್ಕೆ ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಇದು ತಗೊಂತೇನ್ರಿ. ಬೇಡ, ನಾನೇ ಬೇಜಾರ್ ಮಾಡ್ಕೊಳ್ಳಿ, ತಗೋ. ಅಯ್ಯೋ ಕರ್ಮವೇ, ಇವ್ರ ಜಾಡಕತ್ತಾರಲ್ಲಪ್ಪ. ನೀ ತಗೋನಾಕತ್ತಾರ. ಅಯ್ಯೋ ದೇವ್ರೇ, ಇವ್ರು ನನ್ನ ಟಿಫಿನ್ ಬಾಕ್ಸ್ ತಗೊಂತಾರ, ಏನ್ ಕೂದಲ ಕೊಡ್ತಾರ? ಇಲ್ಲ ಮರಯ್ಯ, ಜಗಳದಾಗ ಟೈಮ್ ಹೋಗಿ ಬಿಡ್ತಾನ ಮತ್ತೆ. ವೈನೀರ ಯಾವ್ದ್ರ ತಗೋರಿ? ಹಂಗಲ್ಲ, ಹತ್ತಿರ ಮನಸ್ಸು ನೋಯಿಸ್ಬಾರ್ದಲ್ಲ, ಹೆತ್ತ ತಾಯಿ ಅಮ್ಮ, ಅದಕ್ಕೆ ನೋಯಿಸ್ಬಾರ್ದು, ಅದಕ್ಕೆ ಹೇಳ್ತಾ ಇರೋದು. ಯಾವ್ದ್ರ ಒಂದು ತಗೋ. ಶಿಟ್ ಮಾಡ್ಕೋಬೇಡ್ರಿಪ್ಪ, ಕೂಲ್ ಡೌನ್. ಶಾಂತ ಅನ್ಕೊಡ್ರಿ, ಬಿ ಪಿ ಜಾಸ್ತಿ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ.
ಚೀರದ್ ಬಿಡ್ರಿ. ಏನ ಎನರ್ಜಿ ವೇಸ್ಟ್ ಆಗತ್ತಾ? ಯವ್ವ ನೀನ್ಯಾಕ ಹಂಗ ಗಾಬರಿಯಾಗಿ ಮಾಡಕತ್ತಿ? ನೀನು ಶಿಟ್ ಮಾಡ್ಕೋಬೇಡವಾ, ನಿನಗೆ ಎನರ್ಜಿ ವೇಸ್ಟ್ ಆಗತ್ತ. ಯಾಕಂದ್ರೆ ನೀನು ಊರು ಸುತ್ತಾಡ್ಕೊಂಡು ಕೂದಲ ಕೊಡ್ರಿ ತಗೊಳ್ರಿ ಮಾಡಿ ಸಮಾನ ಅಂತಂದು ಮಾಡ್ತಾ ಇರ್ತೀಯಲ್ಲ, ಅದಕ್ಕೆ ನೀನು ಎನರ್ಜಿ ವೇಸ್ಟ್ ಮಾಡ್ಕೋಬೇಡ. ಕೂಲ್ ಡೌನ್ ಶಾಂತಿ ಶಾಂತಿ ಅಂತ ಹೇಳ್ಕೊಂತು ಮನಸ್ಸನ್ನ ಶಾಂತವಾಗಿರಿಸು. ಅವಾಗ ಯಾವುದೇ ಶುಗರು BP ಏನು ಬರಂಗಿಲ್ಲ. ಮೆಡಿಟೇಷನ್ನೇ ಮುಖ್ಯ. ಶಾಂತಿ 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 ಅನ್ನ. ಅಯ್ಯಕ್ಕನ ನೀವ್ರಿ ನಮ್ಗೆ ಕೂಳು ತಿನ್ನಕ್ಕೆ ಇರಂಗಿಲ್ಲ. ನಾವು ಹೋಗಿ ಮಾಡ್ಕೊಂಡು ತಿನ್ನುತ್ತೀನಿ. ಅದೇನು ನಾವು ಉಳಿದಿದ್ ಬಿಡು, ನಾವು ತಿನ್ನಾತ್ ಬಿಡು ಅಂತಂದು 2 ದಿನ ಮಾಡಿ ಇಟ್ಕೊಂಡು ತಿನ್ನಿರ್ತೀವಿ. ನಮ್ಗೆ ಎಲ್ಲಿ ಬರ್ತೈತ್ರಿ BP ಶುಗರ್? ಸುಮ್ಮನಿರ್ರಿಪ್ಪ, ತಗೋರಿ ಏನ್ ಬೇಕು. 2 ದಿನ ತಿಂತೀರಾ? ಹೌದ್ರಿ ಅಕ್ರ, ಮತ್ತೆ ನಾವು ಇಲ್ಲಿಂದ ಹೋಗಿ ಮಾಡಿ ಸುಸ್ತಾಗ್ಬಿಡ್ತೀರಿ. ಅದಕ್ಕೆ ಇವತ್ತು ಮಾಡಿದ್ನಿ ಅಂದ್ರೆ 2 ದಿನ ಆಗೋಷ್ಟು ಮಾಡ್ಬಿಡ್ತೇನೆ ರೀ. ಅದನ್ನ ಮಕ್ಳು ಮರಿ ಎಲ್ಲ ತಿನ್ಕೊಂಡ್ಬಿಡ್ತಾರೆ. ಮತ್ತೆ ನಾಡಿದ್ದು ಫ್ರೆಶ್ ಆಗಿ ಮಾಡ್ತೇನೆ. ಅಯ್ಯೋ ನಡಿತೈತ್ರಿ, ರೊಟ್ಟಿ 2-3 ದಿನ ದಾಡ ನಡಿತೈತಿ. ಹೋಗ್ಬಿಟ್ಟು ಒಂದು ಸ್ವಲ್ಪ ಬೇಳೆ ಸಾರು ಮಾಡ್ಕೊಂಡು ಮುಗಿತ್ರಿ. ಅದ್ರಾಗ ಏನೈತ್ರಿ? ಇವಳೇನೇ ಯೋಚನೆ ಮಾಡಕತ್ತಾಳಲ್ಲಪ್ಪ ಲೇ ರಾಣಿ. 2 ದಿನ ಅಡಿಗೆ 2 ದಿನ ಅಡಿಗೆ ಮಾಡಿದ್ರೆ ಗ್ಯಾಸ್ ಉಳಿತಾಯ ಆಗುತ್ತೆ, ಶ್ರಮ ಉಳಿತಾಯ ಆಗುತ್ತೆ. ಅಯ್ಯೋ ದೇವ್ರಿ ಒಳ್ಳೆ ಎಡೆ ಕೊಟ್ಟೋಡಿ ಹೆಣ್ಮಗಳು. ಆಮೇಲೆ ಅದನ್ನ ಬಿಸಿ ಮಾಡೋಕ್ಕಿಂತ ಹಂಗೆ ತಿನ್ಬೋದು. ಯಾವುದೇ ಬೇರೆ ಇವಾಗ ಶೆಕೆ ಕಾಲ ನಡೆಯುತ್ತೆ. 2 ದಿನ ಟೈಮು ಸೇವು, ಎನರ್ಜಿನ ಸೇವು. ಅಡುಗೆ ಮಾಡೋದು ತಪ್ಪುತ್ತ. ಒಳ್ಳೆ ಎಡೆ. ಆನಂದ ಪರಮಾನಂದ ಪರಮಾನಂದ. ಯವ್ವ ವೈನ್ಯರ್ ಇವಾಗ ಯೋಚನೆ ಮಾಡ್ತಾರವೆ, ಏನು ಯೋಚನೆ ಮಾಡ್ತಿರ್ಬೇಕು ಅಂತ ನಾನು ಅನ್ಕೊಳತ್ತೀನಿ ಬೇವ. ಈಕೆ ಬೇರೆ 2 ದಿನದ ಹೋಗಿ ತಿಂತೀನಿ ಅಂತ ಹೇಳ್ಬಿಟ್ಲಲ್ಲ, ಈಕೆ ಆ 2 ದಿನದ ಅಡಿಗೆ ನಾ ಹೆಂಗ್ ಮಾಡ್ಬೇಕು, ಹೆಂಗ ಗ್ಯಾಸ್ನ ಸೇವ್ ಮಾಡ್ಬೇಕು, ಎನರ್ಜಿನ ಸೇವ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆಪ್ಪ. ಹಂಗತ್ತೇವ ಓನ್ಲಿಪ್ಪ ನಮ್ಗೆ ಈಟೀಟ ಮಾಡಿ ಇಡ್ತಿದ್ರೆ ಅದು ಸ್ವಲ್ಪ ಬಿಸಿ ಇರ್ತಿತ್ತು. ಈಗ ನೋಡಿದ್ರೆ ಈ 2 ದಿನ ನಮ್ಮ ಸಾಯಿಸಿ ಬಿಡ್ತಾಳೆಪ್ಪ ಈಕಿ. ಹಂಗ ಮಾತ್ರ ನೋಡುವಂತಿಕಿ ಈ ಐಡಿಯಾನ ಯಾರಿಗೆ ಬಿಟ್ಟು ಕೊಡಲ್ಲ. ನೋಡುವಂತಿ ನನಗೆ ಗೊತ್ತಾದ ಈ ಜುಬ್ಬಣ ಸೊಸೆಯ ಐಡಿಯಾ. ಅಕ್ಕ ಏನು ಯೋಚನೆ ಮಾಡ್ತೀರಿಪ್ಪ? ನಾ ಏನು ಯೋಚನೆ ಮಾಡುವ, ಯಾಕೆ ತಗೊಳ್ಳಿ ಅಂತ ಯೋಚನೆ ಮಾಡತ್ತಿದ್ದೆ. ಅತ್ತೀರ ಈ ಬಾಕ್ಸ್ ತಗೊಂಡ್ಬಿಡ್ಲ ರೀ? ಯಾವುದೋ ಒಂದು ತಗೊಳ್ಳುವ. ಯಾಕ್ರಿ ಅತ್ತೀರ ಯಾವುದೋ ಒಂದು ತಗೋಣತ್ತಿರಲ್ಲ? ಯಾಕೆ ಏನು ಶುಗರ್ ಲೆವೆಲ್ ಕಡಿಮೆ ಆತನ, ಏನು BP ಲೋ ಆತನ? ಯಾಕ್ರಿ ಅತ್ತೀರ? ಅಯ್ಯೋ ದೇವ್ರೆ, ಹಂಗೆಲ್ಲ ಮಾಡ್ಕೋಬೇಡ್ರಿ ಅತ್ತೀರ, ಹಂಗೆಲ್ಲ ಮಾಡ್ಕೋಬೇಡ್ರಿ. ದವಾಖಾನೆ ಖರ್ಚಾಗ್ಬಿಡ್ತೀರಿ ಅತ್ತೀರ. ಸ್ವಲ್ಪ ಕೂಲ್ ಡೌನ್ ಉಸಿರು ಮೇಲೆ ತಗೋರಿ, ತೆಳಗಿಳಿಸ್ರಿ. ಉಸಿರು ಮೇಲೆ ತಗೊಳ್ರಿ, ನಿಧಾನಕ್ಕೆ ತೆಳಗಿಳಿಸ್ರಿ. ಮೇಲೆ ನಿಧಾನಕ್ಕೆ ಹೋಗ್ರಿ, ತೆಳಗ್ ಬರ್ರಿ, ನಿಧಾನಕ್ಕೆ ಹೋಗ್ರಿ, ತೆಳಗ್ ನಿಧಾನ ಬರ್ರಿ. ಹಿಂಗ ಬರ್ರಿಪ್ಪ ಅತ್ತೀರ. ಅಯ್ಯೋ ದೇವ್ರಿ, ಇದೇನೋ ಇವ್ರ ಮನೆ ಡ್ರಾಮಾ ನೋಡೋದಾಯ್ತಲ್ಲ ನಾನು. ಅತ್ತೀರ ಈಗ ಸ್ವಲ್ಪ ಆರಾಮ ಅನ್ಸನ್ರಿ, ಆರಾಮ ಅನಿಸ್ತದೆ. ನಿಧಾನ ರೀ, ನಿಧಾನ ಸ್ಲೋ ಆಗಿ ಉಸಿರು ಬಿಟ್ಟು ಸ್ಲೋ ಆಗಿ ಮೇಲೆ ತಗೋರಿ. ಆರಾಮ ಮಾಡ್ಕೊರಿ. ನಿಮ್ಮ ಆರೋಗ್ಯನ ನಮಗೆ ಮುಖ್ಯ ರೀ ಅತ್ತೀರ, ಮುಖ್ಯ. ಸುಮ್ಮನೆ ಗುಳಿಗೆಗೆ ರೊಕ್ಕ ಬಡದು ವೇಸ್ಟ್ ಮಾಡಬೇಡ್ರಿಪ್ಪ ರೊಕ್ಕನ. ದವಾಖಾನೆ ಖರ್ಚು ಮಾಡ್ಸಕ್ ಹೋಗ್ಬೇಡ್ರಿ ಅತ್ತೀರ. ಕೂಲ್ ಡೌನ್ ಅತ್ತೀರ, ಕೂಲ್ ಡೌನ್. ಶಾಂತಿ ಅತ್ತೀರ, ಸಾಕಲ್ರಿ? ಅಯ್ಯೋ ದೇವ್ರಿ, ನನಗೆ BP ಎಲ್ಲಿ ಬರ್ತೇನೆ ನೀವು ಶಾಂತ ಮಾಡಕ್ ಹೋಗಿ. ಅಯ್ಯೋ ಅಕ್ರ ಯಾಕ್ರಿ ಏನಾಯ್ತು? ಏನಿಲ್ಲ ಬಿಡವ. ಹೋಗ್ಲಿಪ್ಪ ರಾಧಾ, ನಾ ಎಲ್ಲಿ ಹೋಗ್ಲಿ ಬೇವ? ನಿನಗೆ ಹೇಳ್ಬಿಟ್ನ, ಮರ್ತು ಬಿಟ್ನೆ ಅನ್ಸುತ್ತಲ್ಲಿ. ಮರಿನ ಕಾಯಿಲೆ ಬಂದ್ಬಿಡ್ತಾರಿ. ಅಯ್ಯೋ ದೇವ್ರೇ, ಹೆಂಗ್ ಮಾಡಲಿ? ಅಯ್ಯೋ ಅತ್ತೆ ಸ್ವಲ್ಪ ನೆನಪು ಮಾಡ್ಕೊಡ್ರಿಪ್ಪ. ಸುಮ್ಮನೆ ದುಡ್ಡು ಖರ್ಚಾಗತ್ತಲ್ಲಪ್ಪ ಗುಳಿಗೆಗೆ ದವಾಖಾನಿಗೆ. ಹತ್ತಿರ ನೆನಪು ಮಾಡ್ಕೊಡಿ. ನನ್ನ ಹೆಸರು ಏನಂತ ಹೇಳ್ರಿ? ಅದು ಆಗ್ತೀರಾ? ನೆನಪು ಮಾಡ್ಕೊಳ್ತೀರಾ? ನೆನಪು ಮಾಡ್ಕೊಡಿ.
ಅಯ್ಯೋ ನನ್ನ ಕರ್ಮವೇ ಈಕೆ ಗಲಾಟೆ ಮಾಡೋಕೆ ನನಗೆ ಯಾವುದು ನೆನಪು ಬರ್ತಾ ಇಲ್ಲಪ್ಪ. ಲೇ ರಾಧಾ, ಈಕಿನ ಹೆಸರೇನು? ಯವ್ವ, ರಾಣಿ ಬೇ, ರಾಣಿ. ರಾಣಿ ಏನು ತಗೊಳ್ಳವ? ಹೋಗ್ 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 ಕುರ್ಲೆ ತಂಬರು. ಹತ್ತಿರ ಬಂದಾರಿ, ಬಂದೇ ಬಿಡ್ತಾರಿ. ನೆನಪಿನ ಕಾಯಿಲೆ ಹೋಯ್ತು ನಿಮ್ದು. ಇವಾಗ ನನಗೆ ನಿರಾಳ ಅನಿಸ್ತು, ಸಮಾಧಾನ ಅನಿಸ್ತು ನೋಡ್ರಿ. ಆರಾಮಾಗಿ ಕೂತ್ಕೋರಿ, ನಾ ಹೋಗ್ಬಿಟ್ಟು ಕುರ್ಲೆ ತಂಬರ್ತೀನಿ. ಸರಿ ಆಯ್ತು, ಹೋಗು ಹೋಗು. ತಗೋವ ಈ ಕೂದ್ಲ. ಈ ಕೂದ್ಲ ಬನ್ನಿ ನೀನ ಅದು. ತಗೊಂತೀನಿ ಅದಕ್ಕೇನಿಲ್ಲ. ಸರಿ ಕೊಡ್ರಿ, ಈ ಡಬ್ಬಿ ಒಂದ ಬರುತ್ತೆ ನೋಡ್ರಿ, ಇದು ಬರಲ್ಲ. ಅದು ನನಗೆ ಈ ಬಾಕ್ಸ್ ಒಂದು ಇದೊಂದು ಎರಡು ಕೊಡ್ತೀನೋ? ಹಾಕರ ತಪ್ಪು ತಿಳ್ಕೊಬೇಡ್ರಿಪ್ಪ, ಇದೊಂದೇ ತಗೋಬರ್ತ ನೋಡ್ರಿ. ಇದೊಂದು ಕೊಡ, ಹಂಗೆ ಮಾಡ್ತೀನಿ. ನೀ ನನ್ಗೆ ಅಕ್ಕ ಅಂತ ಕರ್ತಿದಿ. ಅಕ್ಕ ಅಂತ ಕರೆದ್ರಿ ಇದನ್ನ ಕೊಡ್ಬೇಕನ? ಈಗೇನು ಕೊಡ್ತೀಯ ಕೊಡಲ್ವೋ? ಅದು ಅಕ್ಕರ ಕೂದಲು ಕಡಿಮೆ ಅದಾವಲ್ರಿಪ್ಪ, ಇನ್ನೂ ಸ್ವಲ್ಪ ಒಳಗದ ನೋಡಿ ತಂಬರಿ. ಒಳಗ ಅದಿಷ್ಟು ಸೇರಿಸಿದ ಇದು ಕೊಡ್ತೀನ? ಹ್ಞೂ ರೀ ಅಕ್ಕ, ಕೊಡ್ತೇನೆ ತಗೋರಿ. ತಗೊಳ್ರಿ ಅಕ್ಕ, ಯಾವ್ದು ಬೇಕು ನೋಡು. ಇದೊಂದು ಕೊಡು. ಇವು ಎರಡು ತಗೊಂತೀನಿ ನೋಡುವ. ಸರಿ ರೀ ಅಕ್ಕ, ಇನ್ನ ಬರ್ಲ ರೀ. ಆಯ್ತು ಹೋಗ್ಬಾ. ಕೂದ್ಲ ರೀ, ಕೂದ್ಲ ಕೂದ್ಲ ಬರ್ರಿ ಬರ್ರಿ, ಬಾಂಡೆ ಸಾಮಾನು ತಗೋ ಬರ್ರಿ, ಕೂದ್ಲ ಕೊಟ್ಟು ಬರ್ರಿ ಬರ್ರಿ ಅಕ್ಕರ. ಏಕರ ಬರ್ರಿಪ್ಪ, ಬರ್ರಿ ಕೂದ್ಲ ಕೂದ್ಲ ಬಾಂಡೆ ಸಾಮಾನು ತಗೋ ಬರ್ರಿ. ಲೇ ರಾಣಿ, ಆ ಕೂದ್ಲ ಎಲ್ಲಿವು? ನಮ್ಮನ್ನ ನೋಡಿ ಯಾವ್ದು ಕೂದ್ಲ ಹಂಗಿಲ್ಲಲ್ಲ, ಎಲ್ಲಿ ಬದಾವು? ಎಲ್ಲಿ ತಂದಿರಿ ಆ ಕೂದ್ಲನ? ಅಯ್ಯೋ ಅದೆಲ್ಲ ಯೋಚನೆ ಮಾಡ್ಕೊಂಡು ಬಿಪಿ ಶುಗರ್ ಜಾಸ್ತಿ ಮಾಡ್ಕೊಂತೀರಿ ಪಾ. ಒಟ್ಟು ನಮ್ಮ ಮನೆಗೆ ನೋಡಿ ಇವೆರಡು ಬಾಡಿ ಸಾಮಾನು ಬಂದ್ಮೇಲೆ ಟಿಫಿನ್ ಬಾಕ್ಸ್ ಬಂತು. ಇನ್ನೇನು ಬೇಕು ನಿಮಗೆ? ಸುಮ್ಮ ಕೂದ್ಲರಿ. ಓ ವೈನಿಯರ, ನನ್ನ ಮತ್ತೆ ಸುಳ್ಳು ಹಾಕೋಬೇಡ್ರಿ. ಆ ಕೂದ್ಲ ಎಲ್ಲಿ ತಂದ್ರಿ ಅದು ಹೇಳ್ರಿ. ನೀನಂತ ಬರೀ ಖರ್ಚು ಮಾಡಿದಾಗ ಹೇಳ್ತೀನಿ, ನಾನು ಹಂಗಲ್ಲ. ಉಳಿತಾಯದ ಖಾತೆ ಮಾಡ್ತೀನಿ ಅಂದ್ರೆ ಏನ ರಾಣಿ? ಅದು ಅತ್ತಿಯರ ಭಯಕ್ಕೆ ಹೋಗ್ಬೇಡ್ರಿಪ್ಪ. ನನಗಂತ ಗೊತ್ತಾಗ್ಬಿಡು. ನೀನು ಗೊತ್ತಾಗ ಸುಮ್ಮನಿರುವಲ್ಲ. ಹೇಳು, ಏನು? ನಾ ಭಯಂಗಿಲ್ಲ, ಹೇಳು. ಎಲ್ಲಿಂದ ತಂದೆ ಆ ಕೂದ್ಲನ? ಅದು ಅತ್ತಿಯರ ನಿನ್ನೆ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ವಲ್ರಿ? ಹೋಗಿದ್ದಿ. ಅಲ್ಲಿ ಕೂದ್ಲ ಕಟ್ ಮಾಡಿ ಹಂಗ ತೆಳಗ್ ಹೋಗೋದು ಬಿಟ್ಟಿದ್ರಿ. ಇಷ್ಟಪಟ್ಟ ಕೂದ್ಲನ ಕಟ್ ಮಾಡಿಸ್ಕೊಂಬಂದಾಡ್ರಿ. ವೇಸ್ಟ್ ಆತಲ್ರಿ ಅಲ್ಲಿ. ಅದಕ್ಕೆ ಬೇರೆ ಎಷ್ಟಕೊಂಡು ರೊಕ್ಕ ಬೇರೆ ಕೊಟ್ಟು ಬಂದ್ರ ಕೂದ್ಲ ಕಟ್ ಮಾಡಿಸ್ಕೊಂಡ. ಹುಚ್ಚಿ ನನ್ನ ಮಗ ಕೊಡ್ತಾನ ಕೂದ್ಲ ಕಟ್ ಮಾಡಿಸ್ಕೊಂಡು ರೊಕ್ಕ ಕೊಟ್ಟು ಬರೋದು. ನಮ್ಮ ಕೂದ್ಲನ ವೇಸ್ಟ್ ಆತು, ರೊಕ್ಕನ ವೇಸ್ಟ್ ಆತು. ಅದಕ್ಕೆ ನಾವು ಒಂದು ಐಡಿಯಾ ಮಾಡಿದ್ರಿ. ಏನ್ ಮಾಡಿದ್ವಿ ಗೊತ್ತೇನ್ರಿ? ಯಾರಿಗೂ ಗೊತ್ತಾಗ್ಲಾರ್ದಂಗ ರಾಧಾ ನಿನ್ ಬ್ಯಾಗ್ ಕೊಡು, ನನ್ನ ಪರ್ಸಲ್ಲಿ ಇಟ್ಟು ಬಂದಿನಿ ಅಂದ್ಬಿಟ್ಟು ಒಳಗೋಗಿ ಬ್ಯಾಗ್ ಅಲ್ಲಿ ಬಿದ್ದಿರೋ ಕೂದಲನ್ನೆಲ್ಲ ಹಾಸ್ಕೊಂಡು ಆ ಬ್ಯಾಗ್ನಾಗ ಹಾಕೊಂಡು ಯಾರಿಗೂ ಗೊತ್ತಾಗ್ಲಿ ಅಂತಂದ್ರೆ ಹಂಗ ಕದ್ದು ಮುಚ್ಚಿ ಬೆಕ್ ಬರ್ತಲ್ರಿ. ಹಂಗ ನನಗೇನು ಗೊತ್ತಿಲ್ಲ. ಆಮೇಲೆ ಕತೆ ಅದು ಹಾಕೊಂಡು ಬಂದ್ಬಿಟ್ನರಿ. ಹೊರಗೆ ಬಂದೆ, ಅವಾಗ ಖುಷಿ ಆಯ್ತು ನನಗೆ. ದುಡ್ಡು ಖರ್ಚು ಮಾಡ್ರಿ ಏನು ಉಪಯೋಗ ಆಗಲಿಲ್ಲ. ಅದರಿಂದ ಇದು ಲಾಭನ ಆಗೈತಲ್ಲ, ನಡೀತೈತಿ ಅಂತ ಅವಾಗ ಒಂದು ಸಮಾಧಾನ ಆಯ್ತು. ಗೊತ್ತೇನ್ರಿ ಅಂತೀರ? ಅದಕ್ಕೆ ರೀ ಬ್ಯೂಟಿ ಪಾರ್ಲರ್ದಿಂದ ಕೂದಲನ್ನ ಎತ್ಕೊಂಡ್ಬಂದು ನೋಡ್ರಿ. ಅಯ್ಯೋ ನನ್ನ ಕರ್ಮವೇ, ಅದಕ್ಕೆ ಅಂದ್ರೆ ಒಳಗೆ ಬೇಕು ತಗೊಂಡೋಗಿದ್ದೀವ. ಇವೆಲ್ಲ ಬ್ಯೂಟಿ ಪಾರ್ಲರ್ಗಿನ ಕೂದಲನ ಯಾಕ ಏನಾತ? ಎರಡು ಬಾಕ್ಸ್ ಬಂದ್ಬಿಟ್ರಿ. ಖಾಲಿ ಕೈಲಿ ಹೋದ್ರು ಕೈ ತುಂಬಿಸ್ಕೊಂಡು ಮನೆಗೆ ಬರ್ಬೇಕಂತ.